ಮಾರ್ ಸಾಲಂಕೋ ಮಾರ್. ಎಷ್ಟು ಕೊಪ್ಪಿದ್ಯೋ ನಿಮ್ಗೆ, ಎಲ್ಲಿ ಬಚ್ಚಿಟ್ಟಿದ್ದೀರವನ್ನ? ಬಾವಾ ಅವ್ನ್ ಸತ್ತೋದ ಅಂತ ಅವ್ರು ಮಾತಾಡ್ಕೊಂತಿದ್ರೆ ಎಲ್ಲಿ ಎಲ್ಲಿ ಅಂತ ಅಡ್ರೆಸ್ ಕೇಳ್ತಿದ್ಯಲ್ಲ. ಒಂದ್ ವೇಳೆ ಊಟಿದ ಜಾಗ ತೋರ್ಸುದು ಅನ್ಕೋ, ನೀನ್ ಹೋಗಿ ನೆಲ ಹಾಕಿ ಆ ಹೆಣದ ಮಕ ನೋಡ್ತೀಯ. ಆ ಹೆಣ ಕೂಡ ನಿನ್ ಮಕ ನೋಡಿ ಲಾಠಿ ತಗೊಂಡ್ ನಿಲ್ಲುತ್ತೆ. ಇಷ್ಟೊಂದ್ ಕಿಚ್ಚು ಯಾಕೆ ಬಾವಾ? ಬಾಯ್ ಮುಚ್ಚು ಬದ್ಮಾಶ್. ಬಾವಾ ಅವ್ನ್ ನಮ್ ಟೈಪ್ ಮನುಷ್ಯ ಅಲ್ಲ, ಮಾತಿ ಮೇಲೆ ನಿಲ್ಲೋನು. ಬಚ್ಚಿದ್ರೆ ಕೂಗುದು ಬಂದ್ಬಿಡ್ತಾನೆ. ಹಂಗೇನಾದ್ರು ಬಂದ ಅನ್ಕೋ ಅಷ್ಟೇ. ನನ್ ಕೈಯಿಂದ ಸಾಯಕ್ಕಾದ್ರೂ ಅವ್ನು ಬರ್ಬೇಕು ಅಂತ ಹೇಳ್ತಿದ್ಬೇಡ ಬಾವಾ. ದೇವ್ರೇನಾದ್ರು ತಥಾಸ್ತು ಒಂದು ಅನ್ಕೋ, ನಿನ್ ಜೊತೆಗ್ ನಾವೂನು ಅಷ್ಟೇ. ವಸೂಲಾಯ್ತ ನಮ್ಮಲ್ಲ. ಏನ್ ತುಂಬಾ ಖುಷಿಯಾಗಿ ವಿಜಲ್ ಹೊಡ್ಕೊಂಡು ಹೋಗ್ತಾ ಇದ್ಯಾ? 50 ಕಟ್ಟು. ವಾಸು ದೊಡ್ಡಿ. ಯಾವ ದೊಡ್ಡಿ ಆದ್ರೇನು, ದುಡ್ಡು ನಾನು ಕೇಳಿದ್ದು ಕಟಾಬೆ. ಕಟ್ಲಿಲ್ಲ ಅಂದ್ರೆ ಬಾಡಿ ಟ್ರ್ಯಾಕ್ ಮೇಲೆ ತೇಲ್ತಾ ಇರುತ್ತೆ. ಯಾಕೆ ಪ್ಲಾಟ್ಫಾರಂ ಖಾಲಿ ಇಲ್ವಾ? ಇವನೇನು ಜೋಕ್ ಮಾಡ್ತಾವನಲ್ಲೋ. ಕುದುರೆ 4 ನೆಟ್ಕಾಗೋಯ್ತಾನೆ. ಗುದ್ದಿಸ್ಕೊಂಡು ಗುಂಡಿ ಸೇರ್ಕೊಳ್ಳೋವನಲ್ಲ ಇವನು. ಮದಕರಿ, ವೀರ ಮದಕರಿ ಅಸ್ಟೆಂಟ್. ಮದಕರಿ? ಇನ್ಯಾವ ಮದಕರಿ? ಹೋಗಿ ಯಾವ್ದೋ ಕಾಲ ಆಯ್ತು, ಅದಕ್ಕೆ ತಾನೇ ನಾವು ಸುರಚ್ಕೊಂಡಿರೋದು. ಹೌದಾ? ಹೌದು ಮತ್ತೆ ಸ್ವಲ್ಪ ಅಲ್ಲಿ ನೋಡಿ. ಅಣ್ಣ ಬಂದ್ಬಿಟ್ರು. ಸಾರ್ ಒಂದೇ ಒಂದು ರಿಕ್ವೆಸ್ಟ್ ಸಾರ್, ದಯವಿಟ್ಟು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ ಸರ್. ಅಲ್ಲಿಂದ ಬರೋವರೆಗೂ ಟೆನ್ಷನ್ ತಡ್ಕೊಳಕ್ಕಾಗಲ್ಲ ಸರ್, ಸತ್ತೋಗ್ಬಿಡ್ತೀನಿ ಸರ್. ದಯವಿಟ್ಟು ಸ್ಟಾರ್ಟ್ ಮಾಡಿ. ಹೊಸದ ರೂಲ್ಸ್ ಮಾಡ್ಬೇಡಲೇ, ಇಲ್ಲಿಂದಲೇ ಹೊಡ್ಕೊಂಡು ಹೋಗಿ ಸರ್. ಲಾಸ್ಟ್ ಅಲ್ಲಿ ಒದೆ ತಿನ್ನೋನಿಗೆ ಬೇಜಾನ್ ಬೀಳುತ್ತೆ. ಈಗ ಆಗಲ್ಲ, ಊರ್ ಒಳಗಡೆ ತುಂಬಾ ಕೆಲಸ ಇದೆ, ಬಿಡು ಮಾಡ್ಕೊಂಬಂದು ಒಂದು ಫುಲ್ ಡೇ ಜಿಂತಾತ ಮಾಡ್ತೀನಿ. ಅಲ್ಲಿವರೆಗೆಲ್ಲ ಕೂತ್ರಿ ತಲೆಬಾಕ್ಸ್. ನೀವು ಬರೋವರೆಗೂ ಇಲ್ಲ ಇರ್ತೀವಿ ಸರ್, ಅಳ್ಳಾಡಲ್ಲ ಸರ್, ಇಲ್ಲ ಇರ್ತೀವಿ ಸರ್. ಅವನ್ ಎಲ್ಲಿ ಅಂತ ಲೇ ಮುತ್ತತಿ, ಬಲಗಾಲಿಟ್ಟು ಒಳಗಡೆ ಹೋಗೋದಕ್ಕೆ ನಿಮ್ಮ ಅತ್ತೆ ಮನೆನ ಕಂತ್ರಿ ನನ್ನ ಮಕ್ಕಳು ಕೊಂಪೆ. ಹೆಜ್ಜೆ ಇಟ್ರೆ ಆದ್ರ ಬಿಡ್ಬೇಕು. ಇಡು ಲೆಫ್ಟ್ ಲೆಗ್, ಲೆಫ್ಟ್. ದೇವರು ತಥಾಸ್ತುಂಡ್ಬಿಟ್ರು. ವಾಟ್ ಬಾಬ್ಜಿ, ನನ್ನ ಯದ್ವಾ ತದ್ವಾ ಹುಡುಕ್ತಾ ಇದೆಯಂತೆ. ಸತ್ತಾಗ ನಾಟಕ ಮಾಡಿ ಪುಕ್ಕಲ್ ತರ ಓಡೋದೆ. ಕೊಟ್ಟಿದ್ದು ಒಂದೇ ಏಟು, ಸುಧಾರಿಸ್ಕೊಳಕ್ಕೆ 6 ತಿಂಗಳಾಯ್ತು. ನಾನ್ ಸಾಯದ್ ಏನೋ ಬಂತು, ನಿನ್ ಮಗ ಸತ್ತಿರೋ ರೋದ್ನಲ್ಲಿ ಇರ್ತೀಯ ಅನ್ಬಿಟ್ಟು ಚಿಕ್ಕ ಗ್ಯಾಪ್ ಕೊಟ್ಟೆ. ನಿನ್ ಮಗನ್ ಸಾವಿಂದಾನೆ ನಿನ್ನ ಆಶಿತ್ ಶಂಕುಸ್ಥಾಪನೆ ಆಗೋಗಿದೆ ಬಾಬ್ಜಿ. ಇನ್ ಊರೊಳಗಿರೋ ನೀನು, ಊರಾಚೆರೋ ನಿನ್ ತಮ್ಮನ್ ಬಲಿ ಕೊಟ್ರೆ ಈ ಊರಿನ ವಾಸ್ತು ನೆಟಗಾಗೋಗುತ್ತೆ. ಈ ಬಾಬ್ಜಿನ ಯಾರಲ್ಲಾಡ್ಸೋಕಾಗಲ್ಲ. ಈ ಊರಿಗೆ ಒಬ್ನೇ ದಾದ. ಲೇ ದಡ್ಡ, ನಾನು ಅದನ್ನೇ ಹೇಳ್ತಾ ಇರೋದು, ಊರಿಗೆ ಒಬ್ನೇ ದಾದ ಇರ್ಬೇಕು ಅಂತ. ಅದು ಪೊಲೀಸ್ನವನಾಗಿರ್ಬೇಕು. ಬಾಬ್ಜಿ, ನೀನೇನ್ ಕಿತ್ಕೋ, ನಾಳೆ ನಿನ್ ಜನರಿಗೆಲ್ಲ ನಿಂಗೆ ಓಡಿಸ್ತೀನಿ. ಅಲ್ಲಿಗೆ ನಿನ್ ಕತೆ ಮುಗ್ದೋಯ್ತು. ಇನ್ ನಿನಗೆ ಉಳಿಯೋದೆಲ್ಲ ಜಿಂತಾ ತಾ ಚಿತಾ ಚಿತಾ ತಾ. ಆ ಸತ್ಯರಾಜು ಆಡೋ ಮಾತು ನಿಜ ಅಲ್ಲ, ಅವನ್ ಪ್ರೀತಿನೂ ನಿಜ ಅಲ್ಲ. ಆ ಮಗು ಒಂದಲ್ಲ ಅನ್ನೋ ಹಾಗಿದ್ರೆ ಇಷ್ಟೊತ್ತಿಗೆ ಅವನಿಲ್ ಬರ್ತಿದ್ದ ಅಲ್ವಾ? ನೋಡಮ್ಮ, ನನ್ ಮಾತ್ ಕೇಳು. ನಿಮ್ಮಪ್ಪ ನೋಡಿರೋ ಹುಡುಗನ್ನ ಮದ್ವೆ ಮಾಡ್ಕೊ. ಇಲ್ದೆ ಹೋದ್ರೆ ನಿಮ್ಮ ಇಷ್ಟ ಇಲ್ಲಮ್ಮ. ಈಗಾಗ್ಲೇ ಸತ್ಯರಾಜುನ ಬೇಡ ಅಂತ ತಿರಸ್ಕರಿಸಿ ತಪ್ಪು ಮಾಡ್ದೆ ಅನ್ಸತ್ತೆ. ಆದೇಶದಿಂದ ನಾಳೆ ಊರ್ ಜನರ ಹತ್ರ ನೀರು. ನೀನ್ ಸತ್ಯರಾಜು ಅಲ್ಲ, ಮದಕರಿ.
ಹುಷಾರಾಗಿ ಮ್ಯಾನೇಜ್ ಮಾಡು. ಎಸ್ ಸರ್. ಫಾಲೋ ಮೀ. ಎಸ್ ಸರ್. ಓ ಸರ್. ಸತ್ಯರಾಜು ಅಪ್ಪ ಅಮ್ಮ ಏನು ಅಂದ್ರು ಅಂತ ನನ್ನನ್ ಬಿಟ್ಬಿಡ್ತೀಯ? ನಾನು ನಿನಗೋಸ್ಕರ ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಹೂಯು ನನ್ನೇ ಯಾರು ಅಂತ ಕೇಳ್ತಾ ಇದೆಯಾ ಸತ್ಯರಾಜು? ಸತ್ಯರಾಜು ಮುತ್ತತ್ತಿ. ನಾನ್ ಮುತ್ತತ್ತಿ ಅಲ್ಲ, ACP ಮದಕರಿ. ACPನ? ಆಕ್ಚುಲಿ ಮುತ್ತತ್ತಿ ಸತ್ಯರಾಜು ಅಚ್ಚು ನನ್ನ ಹಾಗೆ ಇದ್ದ ನೋಡಕ್ಕೆ ಅನ್ನೋದಕ್ಕೋಸ್ಕರ ನನ್ನ ಮಗಳನ್ನ ಒಂದ್ ವಾರದ ಮಟ್ಟಿಗೆ ಅವನ ಹತ್ರ ಬಿಟ್ಟಿದ್ದೆ ನೋಡ್ಕೊಳ್ಳೋದಕ್ಕೆ. ಅದನ್ನ ತಪ್ಪು ತಿಳ್ಕೊಂಡು ಅವ್ನ ಗರ್ಲ್ ಫ್ರೆಂಡ್ ಅವನ ಬಿಟ್ಟೋಗ್ಬಿಡ್ಲಂತೆ. ಯು ಆರ್ ಶಿಯಾ? ಅದೇ ಶೈಲಜಾ ಗೋಸ್ವಾಮಿ ಸಮಥಿಂಗ್. ಸೇಮ್ ಸೇಮ್. ನೀರಜಾ ಯು ಆರ್ ಬ್ಯಾಡ್ ಲಕ್. ಅಂತ ಒಬ್ಬ ಒಳ್ಳೆ ಮನುಷ್ಯನ ಕಳ್ಕೊಂಡ್ಬಿಟ್ಟೆ ಅಂತ ನನ್ ಫೀಲಿಂಗ್. ನಿನ್ನ ಮಾಯೆಗಳು ನನ್ನ ಹತ್ರ ನಡೆಯಲ್ವೋ? ನಿನ್ ಪ್ರೀತಿ ಬಲೆಗ್ ಬಿದ್ಮೇಲೆ ನಿನಗಿಂತ 2ರಷ್ಟು ಬುದ್ಧಿ ಇದೆಯೋ ನನಗೆ? ಮುತ್ತತ್ತಿ ಕೊಡ್ತೀನಿ ನೋಡು ನಿನ್ಗೊಂದು ಗಸ್ತು. ತುಂಬಾ ಜನ ಇದನ್ನ ನೋಡಿ ಕನ್ಫ್ಯೂಸ್ ಹಾಗೆ ಸತ್ಯರಾಜು ಇದೇನಿದು? ಅಯ್ಯೋ ಏನಿದೆ ಎಕ್ಸ್ಪೋಸಿಂಗ್? ಈ ತರ ಸೊಂಟ ತೋರಿಸಿ ಶೋ ಮಾಡಿದ್ರೆ ಲಾಕಪ್ಗೆ ಹಾಕ್ಬಿಡ್ತೀನಿ. ಮುಚ್ಚೋ. ನಿಜವಾಗ್ಲೂ ಸತ್ಯರಾಜು ಅಲ್ವಾ? ಸತ್ಯರಾಜುನ ಸೊಂಟದ ಮೇಲೆ ಲಾಟಿಯಿಂದ ಹೊಡೆದಾಗ್ಲೇ ಗೊತ್ತಾಗ್ಲಿಲ್ವ ನಾ ಸತ್ಯರಾಜು ಅಲ್ಲ ಅಂತ? ಐ ನೋ ಸತ್ಯರಾಜ್. ಸತ್ಯರಾಜು ಎಲ್ಲಿದ್ದಾನೆ? ಅಲ್ಲಿ ದೂರ ಹಿಮಾಲಯ ಸರಿ. ಯಾಕೆ? ಯಾಕಂದ್ರೆ ಹೆಣ್ಣಿಂದ ವಿರಕ್ತ ಆದವನ್ ಪ್ರತಿಯೊಬ್ಬನು ಅಲ್ಲೇ ಹೋಗೋದು. ಮಲಗ್ಬೇಕಾದ್ರೆ ತಣ್ಣೀರ್ ಬಟ್ಟೆ ಇಟ್ಕೊಂಡ ಗೋಜಿ ಇರೋದಿಲ್ಲ ಅಂತ. ಇನ್ನೊಂದು ಬರೋದಿಲ್ವಾ? ಯಾಕೆ ಬರಲ್ಲ? ಬಂದೇ ಬರ್ತಾನೆ. ನಾಳೆ ಹುಣ್ಣಿಮೆ ಕರೆಕ್ಟ್ ಆಗಿ ಬೆಳಿಗ್ಗೆ 5 ಗಂಟೆಗೆ ತಣ್ಣೀರ ತಲೆ ಸ್ನಾನ ಮಾಡ್ಬಿಟ್ಟು ಬಿಳಿ ಸೀರೆ ಉಟ್ಕೊಂಡು ದೇವಗಢ ಗುಡ್ಡದ ಮೇಲಿರೋ ಕೋಟೆಗೆ ಹೋಗಿ ಸೌತ್ ಕಡೆ ಫೇಸ್ ಮಾಡ್ಬಿಟ್ಟು ಪ್ರೀತಿಯಿಂದ ಮುತ್ತತೆ ಮುತ್ತತೆ ಅಂತ ಕೂಗು. ಪ್ರತ್ಯಕ್ಷ ಆಗ್ಬಿಡ್ತಾನೆ. ಮಿಸ್ ಮಾಡಬೇಡ, ಮಿಸ್ ಮಾಡಬೇಡ. ಮಗುನ ಇವ್ರ ಹತ್ರ ತಂದಾಗ ಅದೇ ಟೈಮಿಗೆ ನೀವು ಅಲ್ಲಿಗೆ ಬಂದ್ರಿ. ನಿಮಗೆ ನಿಜ ಹೇಳ್ಬೇಕೋ ಸುಳ್ಳು ಹೇಳ್ಬೇಕೋ ನಮಗೆ ತೋಚಲಿಲ್ಲ. ನಮಗೋಸ್ಕರ ಮಗುಗೋಸ್ಕರ ಸುಳ್ಳು ಹೇಳಿದ್ರೆ ಹೊರತು ನಿಮಗೆ ಅನ್ಯಾಯ ಮಾಡಬೇಕು ಅಂತಲ್ಲ. ಸಾರಿ. ಪರವಾಗಿಲ್ಲ. ಇನ್ಮೇಲೆ ಈ ಮಗು ಜವಾಬ್ದಾರಿ ನಂದು. ಬಹುತ್ ಅಚ್ಚ. ಊರ್ನವನ್ನೆಲ್ಲ ಚೆನ್ನಾಗಿ ಜಮಾಯಿಸಿದ್ಯಾ ಕಣ. ಇವರಲ್ಲಿ ನನ್ನನ್ನ ಎದುರಿಸೋ ಗಂಡಸಿ ಯಾರೋ? ಬುಲಾವ್ ಬರಕ್ ಹೇಳ. ಬುಲಾವ್, ಅರೆ ಬುಲಾವ್ ಬೇ. ನಿಮ್ಮಲ್ಲಿ ಇವತ್ತು ಒಬ್ಬ ಧೈರ್ಯ ಮಾಡಿ ಮುಂದೆ ಬಂದ್ರೆ ಬಾಬ್ಜಿ ಅನ್ನೋ ಹೆಸರು ಇವತ್ತ ನಾಶ ಆಗೋಗುತ್ತೆ. ಬನ್ನಿ. ಬಂದ್ರು ಬನ್ನಿ. ಇವ್ರ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ವೋ? ಬಾಬ್ಜಿದು. ಅವ್ನ ಮಾತನ್ನ ಕೇಳ್ತಾ ಇದ್ರೆ ಒಬ್ರಿಗೂ ರೋಷ ಬರ್ತಾ ಇಲ್ವಾ? ಅವ್ನ ಹಿಂದ್ಗಡೆ ದಾಂಡಿಗ್ರ ನೋಡ್ಕೊಂಡು ಯಾಕೆ ಹೆದರ್ತಾ ಇದೀರ ನೀವು? ನೀನ್ ಎಷ್ಟೇ ಬೇಡ್ಕೊಂಡ್ರು ನನ್ ಮೇಲೆ ಯಾರು ತಿರ್ಗ್ಬೀಳಲ್ಲ ಕಣೋ. ಈ ಬಾಬ್ಜಿ ಚಿಟ್ಕೆ ಹೊಡೆದ್ರೆ ಗಂಡನ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೋತಾರೆ. ನೋಡ್ತೀಯಾ? ತುಮ್ 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 ಇದರ ಇದರ. ನನ್ ಮಗನಾಗಲ್ದಿದ್ರು ತಿಂಗಳಿಗೆ ಒಂದ್ಸಲನಾದ್ರೂ ನಿನ್ ಜೊತೆಯಲ್ಲಿ ಇರ್ತೀನಿ. ಬಿಟ್ಟು ಬಿಟ್ಟು. ಶಬ್ಬಾಷ್ ಚೆನ್ನಮ್ಮ, ಹಾಕೋ ಅವನಿಗೆ ಹಾಕೋ.
ಸುಲಿಯೋದು ತರ ತೊಡೆ ಕೊಟ್ಕೊತಾ ಇದ್ದ, ಈಗ ಟ್ಯಾಪ್ ಆಗ್ಬಿಟ್ಟ. ಬಿಡಮ್ಮ ನೀನ್ ಬಿಡಮ್ಮ. ಒಂದ್ ಹೆಣ್ಣ ಹತ್ರನೇ ಒದೆ ತಿನ್ನಲ್ ನೀನ್ ಎಂತ ಗಂಡ್ಸ್ ಎದ್ದಾಳಲೇ. ಇನ್ ಮಿಕ್ಕಿ ಜಿಂತಾತ ಸ್ಟೇಷನ್ ಅಲ್ಲಿ ಚಚ್ರಿ ನನ್ ಮಕ್ಳಿಗೆ ಚಚ್ಚಿ ಹುಣ್ಸಣ್ಣ ತೊಕ್ ಮಾಡಾಕಿ. ನಿಲ್ಸಯ್ಯ. ACP ಏನಿದು? ಅಯ್ಯೋಯ್ಯೋ, ಇಷ್ಟೊಂದು ನಾಟಿನ ಎಲ್ಲ ಬಾಬ್ಜಿ ಮೇಲೆ ಬಳಸಿದ್ದೀರಾ? ಅಷ್ಟೊಂದ್ ಲಾಟಿಗಳಲ್ಲಿ 95 ಲಾಟಿಗಳು ಮಾತ್ರ ಉಪಯೋಗಿಸಿರೋದು. ಏನ್ ಬಾಬ್ಜಿ ಲೆಕ್ಕ ಕರೆಕ್ಟಾ? ACP ಏನೇ ಇದು? ನಾನು ಇಲ್ದಲೇ ಇರೋ ಸಮಯ ನೋಡಿ ಮರ್ಯಾದ ಸುಮ್ಮನೆ ತಕೊಂಡ್ಬಂದು ಉತ್ತರ ಹೊಡೆದಾಗ ಕುಡಿತಾ ಇದ್ರಿ. ಸಾರಿ ಏನೋ ತಪ್ಪಾಗೋಯ್ತು. ಏನ್ ನಿಲ್ಸಪ್ಪ, ಸಾಹೇಬ್ರವ್ರಿಗೆ ಹೇಳ್ದಲ್ಲೇ ಶುರು ಮಾಡಿದಕ್ಕೆ ತುಂಬಾ ಫೀಲ್ ಮಾಡ್ಕೋತಾ ಇದಾರೆ. ಈಗ ಬಂದಿದಾರಲ್ಲ, ಹೇಳ್ಬಿಟ್ಟು ಮೊದಲಿಂದ ಸ್ಟಾರ್ಟ್ ಮಾಡ್ರು. ತುಂಬಾ ಬಾಧೆ ಪಡ್ತಾ ಇದ್ದಾನೆ ಹೋಮ್ ಮಿನಿಸ್ಟರ್ ಸಾರ್. ಸ್ವಲ್ಪ ಒಟ್ಟಿಗಿದ್ದು ನೀವು ಹಂಚ್ಕೊಳ್ಳಿ. ನಿಮ್ಮ ಡಿಪಾರ್ಟ್ಮೆಂಟ್ ಕೈ ರುಚಿ ಸ್ವಲ್ಪ ನೀವು ನೋಡಿ, ಮೈ ಭಾರ ಕಮ್ಮಿ ಆಗುತ್ತೆ. ACP ಕೊಬ್ಬು ನನ್ಗಿಂತ ಅವನಿಗೆ ಜಾಸ್ತಿ ಇರೋದು. ನಂದು ಸೇರ್ಸ್ 4 ಅವನಿಗೆ ವಾಚ್ಬಿಡು. ಲೇ ಇನ್ಸ್ಪೆಕ್ಟ್ರು, ನಿನ್ ಡ್ಯೂಟಿ ನೀನ್ ಮಾಡ್ಕೋ. ಒಂದ್ ನಿಮಿಷ ಸರ್. ಬಾವಾ ರಾಮದಾಸ ನಾನ್ ಹಾಕ್ತೀನಿ ಅಂದ್ರೆ ನೀನ್ ಒಳಗೋಗಿದ್ದಿಲ್ಲ ಬಾವಾ. ಅದು ಚಿಂತಿಲ್ಲ, ಕಷ್ಟ ಕಾಲದಲ್ಲಿ ನಾನೂ ಭಾಗಿಯಾಗ್ತೀನಿ. ಅರ್ಧ ನಾನ್ ಹಂಚ್ಕೊಂತೀನಿ, ಅರ್ಧ ನೀನ್ ಹಂಚ್ಕೊ. ಶುರು ಹಚ್ಕೊಳ್ಳಿ ಸರ್. ನಿಧಾನ ಬರ್ರೋ, ನನಗೊಂದು ಕೊಡೋರ್ ಬೇಕು. ಅಲ್ಬೇಡಮ್ಮ, ನಮಗ್ ಯಾವ ಭಯನೂ ಇಲ್ಲ. ಇಲ್ಬಾ ಕೂತ್ಕೋ. ನಿಂಗೊಂದ್ ಕತೆ ಹೇಳ. ಚಂಬಲನ್ನು ಒಂದ್ ಊರಲ್ಲಿ ದೊಡ್ಡ ಕಳ್ಳರ ಗುಂಪೆ ಇತ್ತಂತೆ, ಈ ಬೆದ್ರ ಹಾಗೆ. ಅಲ್ಲಿಗೊಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಬಂದಂತೆ, ನಿಮ್ಮಪ್ಪನ್ ಥರ. ಆಗ ನಿಮ್ಮಪ್ಪ ಅಲ್ಲಿಗ್ ಬಂದು ಅವ್ರನ್ನೆಲ್ಲ ಕೈಮಾ ಮಾಡ್ಬಿಟ್ನಂತೆ. ಈ ತಿಟ್ಲ ಏನು ಅಂತ ಸಾವನ್ನು ಎದುರಿಸಿರೋ ಮದಕರಿ ಗೊತ್ತು. ಮದಕರಿ ಸತ್ತೋದ್ನೋ. ಈಗ ಬಂದಿರೋದು ಸತ್ಯರಾಜು ಮುತ್ತತ್ತಿ. ಮದಕರಿನೇನೋ ಕಳ್ಳರ ತರ ಸಾಯಿಸ್ಬಿಟ್ರಿ, ಆದ್ರೆ ನನ್ ಸತ್ಯರಾಜುನೇ ದೊಡ್ಡ ಕಳ್ಳನ್ ಮಗ ಕಂಡ್ರು. ಅವನ್ ಏನು ಮಾಡಕ್ಕಾಗಲ್ಲ. ನನ್ ಮಾತ್ ಕೇಳು, ಅವನ್ ಬರೋಕ್ ಮುಂಚೆ ठिकाणे ಎತ್ಬಿಡು, ಇಲ್ಲ ಅಂದ್ರೆ ಚಿಂತಾತ ಚಿತಾ ಚಿತಾತ ಅಷ್ಟೇ. ಚಿಂತ ನಾನು ಹೇಳ್ತೀನಿ, ಜಿಂತಾಕ್ ಅಂದ್ರೆ ಬೇಸ, ತಾತ ಅಂದ್ರೆ ಲಾಟಿ, ಚಿತಾಕ್ ಅಂದ್ರೆ ತೊಕ್ಕು. ಒಟ್ಟಲ್ಲಿ ಲಾಟಿಯಿಂದ ಬೇಸೆಲ್ಲ ತೊಕ್ಕು. ಬಾಯ್ ಅಂತ ಗಂಡ್ಸಾದ್ರೆ ಅವನ ಇಲ್ಲಿಗೆ ಬರ್ಲಿ, ಅವನ್ ಮಗಳನ್ನ ಎತ್ತು ಬರೋದೇನೋ ಬಂದಾಯ್ತು. ಅಯ್ಯಪ್ಪ ಬಂದ್ಬಿಟ್ಟ, ನಾವಿಲ್ಲಿಂದ ಜಮ್ ಮಾಡದೆ. ನನ್ನ ಮಗಳನ್ನ ಎತ್ತದ್ ಬಿಡ, ಅವಳ ಮೇಲೆ ಕೈ ಇಡೋ ಯೋಚನೆ ಬಂದ್ರು ಸಾಯಿಸ್ಬಿಡ್ತೀನಿ. ಬಂದು ಕೈಯಲ್ಲಿ ಇರ್ಬೇಕಾದ್ರೆ ಕಲ್ಲಲ್ಲಿ ಏನ್ ಮಾಡ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದೀಯ?
ಜಿಂತಾಟ ಚಿತ ಚಿತ.
ನೀನ್ ಹೇಳಿದ್ದು ಕರೆಕ್ಟೇ ಕಣೆ. ನಿನ್ ಮುತ್ತತ್ತಿ ಚೆನ್ನಾಗ್ ಜಿಂತಾಗ್ ಮಾಡ್ದ. ಆದ್ರೆ ಟಿಟ್ಟನಿಗ್ ಜಿಂತಾಗ್ ಮಾಡಕ್ ಗೊತ್ತಿಲ್ಲ. ಪ್ರಾಣ ತೆಗಿಯಕ್ ಮಾತ್ರ ಗೊತ್ತು. ಹಿಂಗ್ ತಟ್ಟೆ ಹಿಡ್ಕೊಂಡ್ ಕುಂತ್ಕೊಂಡ್ರೆ ಯಾರು ಭಿಕ್ಷೆ ಹಾಕಲ್ಲ. ಊರೊಳಗೋಗಿ ಅಮ್ಮ ತಾಯಿ ಏನು ನೀನ್ ನಂಬ್ಕಂಡಿ 4 ಜನ ಇದೀವಿ. ಬಾಬ್ಜಿ